ಹಾಯ್ ಫ್ರೆಂಡ್ಸ್, ಶಾರ್ಕ್ ಲೇಕ್ ಇದೊಂದು ಹಾಲಿವುಡ್ ಕಡೆಯಿಂದ ಬಂದಿರೋ ಒನ್ ಟೈಮ್ ವಾಚ್ಗೆ ಬೆಸ್ಟ್ ಮೂವಿ. 1 hour 30 minutes ಮೂವಿ ರನ್ ಟೈಮ್ ಇದೆ. ಸೊ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಇದೆ. ಬೇಕಾದ್ರೆ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ. ನೀವು ಪ್ರೈಮಲ್ಲೂ ನೋಡಬಹುದು, ಯೂಟ್ಯೂಬ್ ಅಲ್ಲೂ ನೋಡಬಹುದು. ಬೇಕಾದ್ರೆ ಹೋಗ್ಬಿಟ್ಟು ಸರ್ಚ್ ಮಾಡ್ರಿ, ನಿಮ್ಗೆ ಸಿಗುತ್ತೆ. ಈ ಮೂವಿ ಬೇಸಿಕ್ ಸ್ಟೋರಿ ಏನಂದ್ರೆ, ಒಬ್ಬನ್ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಇಂದ ತಪ್ಸ್ಕೊಂಡ್ಬಿಡ್ತಾನೆ, ಜೈಲಿಂದ ತಪ್ಸ್ಕೊಂಡ್ಬಿಡ್ತಾನೆ. ಅವನೊಂದು ಶಾರ್ಕ್ ನ ಸಾಕೊಂಡಿರ್ತಾನೆ. ಸೊ ಆ ಶಾರ್ಕ್ ನ ಎತ್ಕೊಂಡೋಗಿ ಸಮುದ್ರಕ್ಕೆ ಬಿಟ್ಬಿಡ್ತಾನೆ. ಆಮೇಲೆ ಪೊಲೀಸ್ ಅವರೆಲ್ಲ ಹುಡ್ಕೊಂಡು ಹೋಗ್ತಾರೆ, ಅವ್ನು ಎಲ್ಲಿ ಶಾರ್ಕ್ ಬಿಟ್ಬಿಟ್ನ, ಇವ್ನು ಹಿಡಿಯಕ್ ಹೋಗ್ತಾರೆ ಅವರು. ಆದ್ರೆ ಅವ್ನು ಫಸ್ಟ್ ಶಾರ್ಕ್ ನ ಬಿಟ್ಬಿಟ್ಟಿರ್ತಾನೆ. ಆ ಶಾರ್ಕ್ ಹೋಗ್ಬಿಟ್ಟು ಎಲ್ಲಾರ ಮೇಲೆ ಅಟ್ಯಾಕ್ ಮಾಡುತ್ತೆ, ನೀರಲ್ಲಿ ಯಾರು ಆಡ್ತಾ ಇರ್ತಾರೋ. ಸೊ ಇವ್ರು ಅದನ್ನೆಲ್ಲ ಹೆಂಗ್ ನಿಲ್ಸಿದ್ರು, ಹೆಂಗ್ ತಡೆದ್ರು, ಅದೆಲ್ಲ ಏನೇನ್ ಆಯ್ತು ಅನ್ನೋದೇ ಬೇಸಿಕ್ ಸ್ಟೋರಿ. ನಾನು ಹೆವಿ ಹೇಳ್ಬಿಟ್ಟು ನಂಕೋ ನಿಮ್ಗೆ ಮೂವಿ ನೋಡಕ್ ಇಂಟ್ರೆಸ್ಟ್ ಇರೋದಿಲ್ಲ, ಅದಕ್ಕೆ ಹೆವಿ ಸ್ಪಾಯ್ಲರ್ ಮಾಡ್ತಾ ಇಲ್ಲ. ಮೂವಿ ನೋಡಿ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಈ ಮೂವಿ ಪ್ಲಸ್ ಪಾಯಿಂಟ್ ಮಾತಾಡ್ಕೋಬೇಕಂದ್ರೆ, ಆ ನೀರಲ್ಲಿ ಶಾರ್ಕ್ ಅಟ್ಯಾಕ್ಸ್ ಇದಾವಲ್ಲ, ಅದಂತೂ ನಂಗೆ ಭಾರಿ ಇಷ್ಟ ಆಯ್ತು. ಯಾಕಂದ್ರೆ ಅದು ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಮಾಡಿ ನೋಡೋ ತರ ಮಾಡಿದ್ರೆ, ಅದೊಂದು ನಂಗೆ ಚೆನ್ನಾಗಿ ಇಷ್ಟ ಆಯ್ತು. ಮತ್ತೆ ಇನ್ನ ಸಿನಿಮಾಟೋಗ್ರಫಿ, ಆ ಪೊಲೀಸ್ ಹುಡುಗಿ ಇದ್ದಾಳಲ್ಲ, ಅವಳು ಮಾತ್ರ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿದಾಳೆ. ನಂಗಂತೂ ಭಾರಿ ಇಷ್ಟ ಆಯ್ತು ಅವಳ ಆಕ್ಟಿಂಗ್ ಬಂದ್ಬಿಟ್ಟು ಈ ಮೂವಿನಲ್ಲಿ. ಆಯಪ್ಪನು ಅಷ್ಟೇ, ಆಯಪ್ಪನೇನು ಕಡಿಮೆ ಅಲ್ಲ, ಅವ್ರು ಕೂಡ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ನಂಗೆ ಚೆನ್ನಾಗಿ ಇಷ್ಟ ಆಯ್ತು. ಸಿನಿಮಾಟೋಗ್ರಫಿ ಆಗಲಿ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ, ಸೌಂಡ್ ಆಗಲಿ, ಪ್ರತಿಯೊಂದು ಚೆನ್ನಾಗಿದೆ. ಅಂಡ್ ಈ ಮೂವಿ ಮೈನಸ್ ಪಾಯಿಂಟ್ ಮಾತಾಡ್ಕೋಬೇಕಂದ್ರೆ, ಮೂವಿ ನಂಗೆ ಅಲ್ಲಲ್ಲೂ ಒಂಚೂರು ಬೋರ್ ಅನಿಸ್ತು. ಅಂದ್ರೆ ಆ ಬೀಚ್ ತೋರ್ಸೋವಾಗ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ಅನಿಸ್ತು. ಅಂದ್ರೆ ಒಂಚೂರು ಲ್ಯಾಗ್ ಅನಿಸ್ತು, ಅಲ್ಲಲ್ಲೂ ಸ್ಕಿಪ್ ಮಾಡಿದೆ ನಾನು. ಸೊ ಹಂಗ ಅನಿಸ್ತು ನಂಗೆ, ಸ್ಕಿಪ್ ಮಾಡೋ ಸೀನ್ ಬಂತಂತ. ಸೊ ಅದೊಂಚೂರು ಲ್ಯಾಗ್ ಇತ್ತು ಮೂವಿನಲ್ಲಿ ಅನಿಸ್ತು ನಂಗೆ. ಇನ್ನು ಓವರ್ ಆಲ್ ಒಂದ್ ಮಾತಲ್ಲಿ ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ಶಾರ್ಕ್ ಹೋಗ್ಬಿಟ್ಟು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದ್ರೆ ಇವರೆಲ್ಲ ಅದನ್ನ ಹೆಂಗೆ ತಡೆದ್ರು ಅನ್ನೋದೇ ಬೇಸಿಕ್ ಪ್ಲಾಟ್ ಈ ಮೂವಿನಲ್ಲಿ. ಅಂಡ್ ನಾನ್ ಬಂದ್ಬಿಟ್ಟು ಈ ಮೂವಿಗೆ 5ಗೆ 2.9 ರೇಟಿಂಗ್ ಕೊಡ್ತೀನಿ. ನೀವು ಎಷ್ಟು ರೇಟಿಂಗ್ ಕೊಡ್ತೀನಿ ಅಂತ ಕಾಮೆಂಟ್ ಅಲ್ಲಿ ನಂಗೆ ತಿಳಿಸಿ.